ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಕುಮಾರಗಿರಿ ಕ್ಷೇತ್ರದ ಸಭಾಂಗಣದಲ್ಲಿ ಭಾನುವಾರ ಜಿಲ್ಲಾ ನಾಗರಿಕರ ಮತ್ತು ರೈತರ ಹೋರಾಟ ಸಮಿತಿ ಬಗರ್ಹುಕುಂ ರೈತ ಸಂಘ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೈತರ ಜನಜೀವನ ಉಳಿಸುವಂತೆ ಆಯೋಜಿಸಿದ್ದ ರೈತ ಸಮಾವೇಶವನ್ನು ಶಾಸಕ ಎಚ್.ಡಿ. ತಮ್ಮಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, 5 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಬಡ ಸಾಗುವಳಿದಾರರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಈ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರು ಸ್ಪಷ್ಟ ಸೂಚನೆ ನೀಡಿದ್ದಾರೆ ಎಂದರು. ನಾವು ಈಗಾಗಲೇ ಇದರ ಹೋರಾಟಗಾರ ಇರತಕ್ಕಂಥ ವಿಜಯಕುಮಾರ್ ರಘುವರ ನೇತೃತ್ವದಲ್ಲಿ ನಾನೀಗಾಗಲೇ 2 ಸಭೆ 3 ಸಭೆಯನ್ನು ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ವಿ. ಈಗ ಮತ್ತೊಮ್ಮೆ FSO ಮುಖಾಂತರ ಈಗಾಗಲೇ ಸರ್ವೆ ಮಾಡಿಸಿದ್ದೀವಿ. ಇದಕ್ಕೆ ಈಗಾಗಲೇ ಸರ್ಕಾರ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನು ಮಾಡಿದೆ. ಮತ್ತು ಕಂದಾಯ ಭೂಮಿ ಮತ್ತು ಅರಣ್ಯ ಭೂಮಿನ ಜಂಟಿ ಸರ್ವೆಯನ್ನು ಮಾಡ್ತಾ ಇದೆ. ಇದೆಲ್ಲ ಆಗಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಾವು ಈ ಬಡ ಜನರಿಗೆ ಏನು 5 ಎಕರೆ ಒಳಪಟ್ಟಿದ್ದಾರೆ, ಈಗಾಗಲೇ ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವತ್ತಿನ ಅರಣ್ಯ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು ಸೂಚನೆ ಕೊಟ್ಟಿದ್ದರು, ಯಾವುದೇ ಕಾರಣಕ್ಕೂ 5 ಎಕರೆ ಒಳಗಡೆ ಇರ್ತಕ್ಕಂಥವ್ರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ. ಈಗ ತಾತ್ಕಾಲಿಕವಾಗಿ ಅವರಿದ್ದಾರೆ, ಅವರಿಗೆ ಶಾಶ್ವತವಾಗಿ ಪರಿಹಾರ ಕೊಡಿಸೋ ಪ್ರಯತ್ನವನ್ನು ನಮ್ಮ ಸರ್ಕಾರದ ಮಟ್ಟದಲ್ಲಿ ಮತ್ತು ಜಿಲ್ಲಾಡಳಿತ ಮಟ್ಟದ ಜೊತೆ ಕೂತು ಪ್ರಯತ್ನವನ್ನು ಅಧಿಕಾರಿಗಳನ್ನ ಇಂಥ ಸಭೆಗಳಿಗೆ ಖುದ್ದಾಗಿ ಕರ್ಕೊಂಬರೋ ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ. ಸಮಸ್ಯೆಗಳು ತಿಳಿಯೋದಕ್ಕೆ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು, ಹಿಂದೆ ಹೇಗೆ ಮಾಡ್ತಾಯಿದ್ರೋ ನನಗೆ ಗೊತ್ತಿಲ್ಲ. ನಾನು ಶಾಸಕರಾದ ಮೇಲೆ ಜನಸಂಪರ್ಕ ಸಭೆಗಳನ್ನು, ರೈತರ ಸಭೆಗಳಿಗೆ ಅಧಿಕಾರಿಗಳನ್ನೇ ಕರ್ಕೊಂಬಂದು ಅವ್ರ ಎದುರುಗಡೆನೇ ರೈತರು ಸಾಮಾನ್ಯ ಜನರ ಜೊತೆ ಕೂರಿಸ್ಕೊಂಡು ಅವ್ರ ಸಮಸ್ಯೆ ನಾನು ಕೇಳ್ತೇನೆ, ಅಧಿಕಾರಿಗಳಿಗೂ ಕೇಳಲಿ ಅಂತೇಳಿ ಕರ್ಕೊಂಬರ್ತಾ ಇದ್ದೀನಿ. ನೇರವಾಗಿ ಅಧಿಕಾರಿಗಳಿಗೆ ಜನರ ಸಮಸ್ಯೆ ಗೊತ್ತಾಗಬೇಕು, ಜನರ ಬಳಿಗೆ ಅಧಿಕಾರಿಗಳನ್ನ ಕರ್ಕೊಂಬರ್ಬೇಕು ಅನ್ನೋ ಒಂದು ಸರ್ಕಾರದ ಉದ್ದೇಶನ ನಾನು ಮಾಡ್ತಾ ಇದ್ದೀನಿ. ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಎಸ್. ವಿಜಯಕುಮಾರ್ ಮಾತನಾಡಿ, ಶೀಘ್ರವೇ ರೈತರ ಸಮಸ್ಯೆಗಳ ನಿರ್ಧಾರವನ್ನು ಸರ್ಕಾರವು ಕಾರ್ಯರೂಪಕ್ಕೆ ತಂದಲ್ಲಿ ಸ್ಥಳೀಯವಾಗಿ 5 ರಿಂದ 6 ಸಾವಿರ ರೈತರಿಗೆ ಹಾಗೂ ಜಿಲ್ಲೆಯಾದ್ಯಂತ ಸುಮಾರು 50 ರಿಂದ 60 ಸಾವಿರ ಜನರಿಗೆ ನೇರ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈಗ ನಾವು ಮಾತನಾಡ್ತಕ್ಕಂಥ ಇವತ್ತೇನು ಚರ್ಚೆ ಮಾಡಿದ್ವಿ, ಕೇವಲ ಈ ಭಾಗದ ಜನಕ್ಕೆ ಲೆಕ್ಕ ಹಾಕೊಂಡ್ರು ಕನಿಷ್ಠ ಈಗ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಕನಿಷ್ಠ 5 ರಿಂದ 6 ಸಾವಿರ ರೈತರಿಗೆ ಇದು ಲಾಭ ಆಗ್ತದೆ. ಇವತ್ತಿನ ಸಮಾವೇಶದ ವಿಚಾರ ಇಡೀ ಜಿಲ್ಲೆಯಲ್ಲಿ ಲೆಕ್ಕ ಹಾಕಿದರೆ ಕನಿಷ್ಠ 50 ರಿಂದ 60 ಸಾವಿರ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇದಕ್ಕೆ ಆಲ್ರೆಡಿ 70% ಪರಿಹಾರ ಸಿಕ್ಕಿದೆ. ಇನ್ನು 30% ಸಿಗಲಿಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒತ್ತಡ ಹಾಕಬೇಕಾಗಿದೆ. ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬೋರಯ್ಯ, ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಸಂಚಾಲಕರುಗಳಾದ ಕೆ. ರಘು, CN ಕುಮಾರ್, ರವಿಕುಮಾರ್, ಮಲ್ಲೇಶಪ್ಪ, ಮೋಹನ್ ಕುಮಾರ್, ಹಿರಿಯ ರೈತ ಹೋರಾಟಗಾರ ವೀರಭದ್ರಪ್ಪ ಮುಂತಾದವರು ಉಪಸ್ಥಿತರಿದ್ದರು.